ಎಲ್ರಿಗೂ ನಮಸ್ಕಾರ. ಕೆಲವೊಂದು ಕಾರಣಗಳಿಂದ ತುಂಬ ದಿನ ಜ್ಯೋತಿಷ್ಯದ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅನಿವಾರ್ಯ ಕಾರಣಗಳು. ಆದರೆ ಮತ್ತೊಮ್ಮೆ ಹೊಸದಾದ ಆಸೆಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಹಿರಿಯರ ಆಶೀರ್ವಾದ, ಆತ್ಮೀಯರ ಹರಕೆ ನನಗೆ ಸದಾ ಇರಲಿ. ಇದು ನನ್ನ ಒಂದು ಆಶಯ. ಇಂದಿನ ದಿನಾಂಕ ಡಿಸೆಂಬರ್ 1. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಡಿಸೆಂಬರ್ 1ನೇ ತಾರೀಕು ಸೋಮವಾರ ಬಂದಿದೆ. ಏಕಾದಶಿ ತಿಥಿ ಮಧ್ಯಾಹ್ನ 2:07 ಇದೆ. ಆ ನಂತರ ದ್ವಾದಶಿ ಆರಂಭ ಆಗುತ್ತೆ. ರೇವತಿ ನಕ್ಷತ್ರ ರಾತ್ರಿ 7:39 ಇದೆ. ಆ ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಇವತ್ತು ವ್ಯತಿಪಾತ ಯೋಗ, ಭದ್ರಕರಣ ಇದೆ. ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವತ್ತು ಗೀತಾ ಜಯಂತಿ ಮತ್ತು ಏಕಾದಶಿ, ಇವೆರಡರ ವಿಚಾರವಾಗಿ ಸ್ವಲ್ಪ ವಿಶೇಷವಾದಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೀನಿ ಸ್ವಲ್ಪ ಸಮಯದ ಬಳಿಕ. ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 7:54 ಆರಂಭ ಆಗಿ 9:20 ಮುಗಿಯುತ್ತೆ. ರಾಹುಕಾಲದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಮಾಡ್ತಾರೆ. ಇದ್ರ ಬಗ್ಗೆ ಏನು ತಿಳಿದೇ ಇದ್ದವರು ಕೆಲಸ ಮಾಡ್ತಾರೆ, ಅವ್ರಿಗೂ ಯಶಸ್ಸು ಸಿಗುತ್ತೆ. ರಾಹುಕಾಲದಲ್ಲಿ ಏನು ಮಾಡಬಾರ್ದು ಅಂತೇನು ಇಲ್ಲ, ಅದು ದಿನದ ಮೇಲೆ, ತಿಥಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಈ ಅವಧಿಯಲ್ಲಿ ಪೂಜೆ ಪುರಸ್ಕಾರ ಮಾಡಿದ್ರೆ ತುಂಬ ವಿಶೇಷವಾದಂತಹ ಫಲಗಳು ನಮಗೆ ಖಂಡಿತವಾಗ್ಲೂ ಸಿಗತ್ತೆ, ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 10:46 ಆರಂಭ ಆಗಿ 12:12 ಮುಕ್ತಾಯಗೊಳ್ಳುತ್ತೆ. ಪ್ರತಿದಿನ ಇದರ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರ. ಇನ್ನು ಇಂದಿನ ವಿಶೇಷದ ಕಡೆ ಅಂದರೆ ವಿಶೇಷ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಅಂದರೆ, ಮೊದಲನೇದಾಗಿ ಏಕಾದಶಿ ಇದೆ, ಮತ್ತೊಂದು ಗೀತಾ ಜಯಂತಿ ಇದೆ. ಈ ಎರಡು ವಿಚಾರವಾಗಿ ನನಗೆ ಗೊತ್ತಿರುವಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇಂದಿನ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಇದು ಅತಿ ಮುಖ್ಯವಾದಂತಹ ವೇಳೆ. ಬೆಳಗಿನ ಜಾವ 4:45 5:35 ಇರುತ್ತೆ. ಈ ಅವಧಿಯಲ್ಲಿ ನೀವು ಯಾವುದೇ ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳು, ಮಂತ್ರಗಳನ್ನು ಇದನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಆ ವೇಳೆಯಲ್ಲಿ ದೇವರು ಮತ್ತು ಆ ಮನೆತನಕ್ಕೆ ಸಂಬಂಧಪಟ್ಟ, ಕುಟುಂಬಕ್ಕೆ ಸಂಬಂಧಪಟ್ಟ ಆ ಹಿರಿಯ ವ್ಯಕ್ತಿಗಳು ಮನೆಗೆ ಆಗಮಿಸಿರ್ತಾರೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ತುಂಬ ವರ್ಷಗಳಿಂದ ಉಳ್ಕೊಂಡಿದೆ. ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:46 12:32 ಇರುತ್ತೆ. ಗೋಧೂಳಿ ಮುಹೂರ್ತ ಸಂಜೆ 5:49 6:14 ಇರುತ್ತೆ. ಇನ್ನು ಅಮೃತ ಕಾಲ ಅಂತ ತಗೊಂಡಾಗ ರಾತ್ರಿ 9:05 10:34 ಇರುತ್ತೆ. ವಿಜಯ ಮುಹೂರ್ತ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಯಶಸ್ಸು ಸಿಗುತ್ತೆ ಅಂತ. ಸಾಮಾನ್ಯವಾಗಿ ಇದು ಈ ವೇಳೆಯಲ್ಲಿ ಯಾವುದೇ ಕೆಲಸ ಆರಂಭ ಮಾಡಲ್ಲ. ಯಾಕೆ ಅಂದರೆ 2:03 2:49 ಇದೆ ಇದು. ಇನ್ನು ಈ ದಿನ ಕೆಲವೊಂದು ವೇಳೆಯಲ್ಲಿ ಯಾವುದೇ ಕೆಲಸಗಳನ್ನು 100ಕ್ಕೆ 100ರಷ್ಟು ಮಾಡಲೇಬಾರ್ದು. ಅದು ಯಾವುದಪ್ಪ ಅಂದರೆ ದುರ್ಮುಹೂರ್ತ ಅಂತ ಕರಿತೀವಿ. ಮಧ್ಯಾಹ್ನ 12:32 1:17 ಮತ್ತೊಂದು 2:49 ಮಧ್ಯಾಹ್ನ 3:34 ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡಿರೋದು ಒಳ್ಳೆಯದು. ಇನ್ನು ಇಂದಿನ
ಈ ರಾಶಿ ಜ್ಯೋತಿಷ್ಯ ಅಥವಾ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಇವತ್ತು ಅತಿ ಮುಖ್ಯವಾದಂತಹ ಸಮಾರಂಭಕ್ಕೆ ಒಂದಕ್ಕೆ ಹೋಗಬೇಕಾಗತ್ತೆ. ಈ ಕಾರಣದಿಂದ ಈ ಲಿಂಗಭೇದವಿಲ್ಲದೆ ಪುರುಷರಾದರೂ ಅಷ್ಟೇ, ಸ್ತ್ರೀಯರಾದರೂ ಅಷ್ಟೇ, ಹಾಗೆ ಮಕ್ಕಳಾದರೂ ಸರಿನೇ ಇವತ್ತೇನು ಮಾಡ್ತಾರೆ, ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಮೇಕಪ್ ಮಾಡ್ಕೊಂಬೋದಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಅಂದರೆ ಇವರು ಸುಲಭವಾಗಿ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದೇ ಇಲ್ಲ. ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾತ್ರ ಈ ದಿನವನ್ನು ಮೀಸಲಾಗಿರ್ತಾರೆ. ಅದು ಸ್ವಂತ ಕೆಲಸ ಕಾರ್ಯ ಅಂದರೆ ಅದು ಅನಿವಾರ್ಯತೆ ಇರಬೇಕು. ಆ ಕೆಲಸ ಕಾರ್ಯಗಳು ಇವತ್ತೇ ಆಗಬೇಕು ಅನ್ನೋ ಒಂದು ಈ ಮಟ್ಟದಲ್ಲಿರಬೇಕು. ಅಂಥವನ್ನು ಮಾತ್ರ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವರು ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾವುದೇ ಒಂದು ಒತ್ತಡ ಬರಲಿ ಈ ಕೆಲಸದ ವಿಚಾರದಲ್ಲಿ, ಆ ಒತ್ತಡಕ್ಕೆ ಇವರು ಮಣಿಯಲ್ಲ. ಒಂದು ರೀತಿ ಹಠದ ಗುಣ ಇರುತ್ತೆ. ಆದರೆ ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಆತುರದ ಬುದ್ಧಿ ತೋರಿಸ್ತಾರೆ. ಈ ಆತುರದ ಬುದ್ಧಿಯಿಂದ ಸ್ವಲ್ಪ ಎಲ್ಲರ ಒಂದು ವಿರೋಧವನ್ನು ಇದು ಮಾಡ್ತಾರೆ, ಎದುರಿಸ್ಬೇಕಾಗತ್ತೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊಂಡಿರಿ, ಏನೂ ತೊಂದರೆ ಏನಿಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೂ ಅಷ್ಟೇ, ಸಾಮಾನ್ಯವಾಗಿ ಇವತ್ತು ಬಹುತೇಕ ಜನ ಉದ್ಯೋಗದಿಂದ ದೂರ ಇರ್ತಾರೆ. ಒಂದು ವೇಳೆ ಉದ್ಯೋಗಕ್ಕೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ ಯಾವುದೇ ಒಂದು ಹೊಸ ಕೆಲಸಗಳನ್ನು, ಹೊಸ ಜವಾಬ್ದಾರಿಗಳನ್ನು ಒಪ್ಕೊಂಬೋದು ಇಲ್ಲ ಅಥವಾ ಆರಂಭ ಮಾಡೋದು ಇಲ್ಲ. ಹಾಗೆ ಬೇರೆಯವರಿಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಯಾರಿಗೂ ಸಹಾಯ ಮಾಡೋಕ್ಕೂ ಹೋಗಲ್ಲ. ಒಟ್ಟಾರೆ ಇವತ್ತು ಇವರು ಆರಾಮವಾಗಿ ಆನಂದವಾಗಿ ಈ ದಿನವನ್ನು ಕಳೀತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ತಗೊಂಬೋದು, ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ಶಾಂತ ರೀತಿಯಲ್ಲಿ ಎಲ್ಲರೊಂದಿಗೆ ವರ್ತಿಸಿ. ಇವತ್ತು ನಿಮ್ಮ ಪಾಲಿಗೆ ಒಳ್ಳೆಯ ದಿನ ಖಂಡಿತವಾಗಲೂ ಆಗುತ್ತೆ. ವೃಷಭ ರಾಶಿಯವರು ಇವತ್ತು ಇವರ ಮೂಲೋದ್ದೇಶ ಏನಪ್ಪ ಆಗಿರುತ್ತೆ ಅಂದರೆ, ಯಾವುದೇ ಒಂದು ಜಂಜಾಟ ಇಲ್ದಿರ, ಯಾವುದೇ ತಲೆನೋವಿಲ್ದಿರ, ಯಾವುದೇ ಒಂದು ಪ್ರಭಾವಕ್ಕೆ ಮಣಿದಿರ, ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಸುಖವಾಗಿ ದಿನವನ್ನು ಕಳೀಬೇಕು ಅನ್ನೋದಾಗಿರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಏನು ಮಾಡ್ತಾರಪ್ಪ ಇವರು ಅಂದರೆ, ಯಾವ ವಿಚಾರಕ್ಕೂ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಲ್ಲ. ಬಂದಿದ್ದನ್ನು ಸ್ವೀಕರಿಸುವಂತಹ ಗುಣವನ್ನು ಇವರು ತೋರಿಸ್ತಾರೆ. ಇವರು ಇವತ್ತು ತಮಗೆ ಬೇಕಾದ ವಿಚಾರಗಳನ್ನು ಹುಡುಕೊಂಡು ಹೋಗಲ್ಲ. ದೊರೆಯದ ಜವಾಬ್ದಾರಿಗಳ ತಲೆ ಕೆಡಿಸ್ಕೊಂಬಲ್ಲ. ಇವರ ಪಾಲಿಗೆ ಏನು ಸಿಗತ್ತೆ, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಒಂದು ನುಡಿಯಂತೆ ಅದನ್ನು ಆರಾಮಾಗಿ ಮಾಡಿ ಮುಗಿಸ್ತಾರೆ. ಆದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಕೂಡ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ತಾರೆ. ಅದು ಇವತ್ತು ಇವರಲ್ಲಿ ಒಂದು ರೀತಿ ಹಠದ ಮನೋಭಾವನೆ ಇರುತ್ತೆ. ಈ ಹಠದ ಮನೋಭಾವನೆಯಿಂದ ಕುಟುಂಬದಲ್ಲಿ ಒಳ್ಳೆಯದೇ ಆಗಿರುತ್ತೆ. ಇವರ ರೀತಿ ನೀತಿಯಿಂದ ಇವರ ಜವಾಬ್ದಾರಿಗಳಲ್ಲಿ ಸುಲಭ ಗತಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಕುಟುಂಬದಲ್ಲಿ ಸಂತೋಷ, ಒಂದು ಶಾಂತಿ, ನೆಮ್ಮದಿ ಇರುತ್ತೆ. ಒಟ್ಟಾರೆ ಇವರೆಲ್ಲೇ ಇದ್ದರೂ ಸಂತೋಷಕ್ಕೆ ಪಾರ ಇರಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಉತ್ತಮ ಆದಾಯ ಇರುತ್ತೆ. ಏನಪ್ಪ ಆಗತ್ತೆ ಇಲ್ಲಿ ಅಂದರೆ, ಖರ್ಚು ಅನ್ನೋದು, ಈ ಆದಾಯ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಖರ್ಚು ವೆಚ್ಚಗಳು ಅದಕ್ಕಿಂತ ಕಡಿಮೆ ಇರುತ್ತೆ. ಅದೆಷ್ಟೇ ಕಡಿಮೆ ಇದ್ದರೂ ಇವರು ದುಡುಕುತನದಿಂದ, ದುಡುಕಿನ ನಿರ್ಧಾರಗಳಿಂದ ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಇವರ ಮನೋಭಾವನೆ ಏನು ಅಂದರೆ, ದುಡಿತೀನಿ, ದುಡಿಯೋದನ್ನೇ ಖರ್ಚು ಮಾಡೋದಕ್ಕೆ ಅನ್ನೋ ರೀತಿ ಆಗ್ಬಿಡ್ತಾರೆ ಇವತ್ತು. ಅದು ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ. ತಾಯಿಯ ಜೊತೆ ಅನಾವಶ್ಯಕವಾಗಿ ವಾದ ವಿವಾದಗಳು ಇರುತ್ತೆ. ಅದು ನಿಮಗೇನಾದ್ರು ಅನಾರೋಗ್ಯದ ತೊಂದರೆ ಇದ್ದರೆ ಉತ್ತಮ ಆರೋಗ್ಯವನ್ನು ಗಳಿಸ್ತೀರಿ, ಯಾವುದೇ ಸಂಶಯ ಇಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವತ್ತು ನಿಮ್ಮ ಕಾರ್ಯವೈಖರಿ ಹೇಗಿರುತ್ತಪ್ಪ ಅಂದರೆ, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೀರಿ. ಇವಾಗ ಕೆಲವು ಜನರಿರ್ತಾರೆ,
ಅವರು ಯಾವುದೋ ಒಂದು ಕೆಲಸವನ್ನು ಮಾಡಿದ ಮೇಲೆ ಅದನ್ನು ಸರಿಪಡಿಸೋಕ್ಕೆ ಇನ್ನೊಬ್ರು ಇರಬೇಕಾಗತ್ತೆ. ಆದರೆ ಇವತ್ತು ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಅತಿ ಶ್ರದ್ಧೆಯಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ಪಾಲಿಸ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ಪೂರೈಸ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಸಹ ಅಷ್ಟೇ ಮುದ್ದಾಗಿ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ. ಈ ಕಾರಣದಿಂದ ಮೊದಲನೇದಾಗಿ ಕುಟುಂಬದಲ್ಲಿ ಇವರ ಬಗ್ಗೆ ಹೆಚ್ಚಿನ ನಂಬಿಕೆ ಇರುತ್ತೆ, ಹಾಗೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ, ಹಾಗೆ ತಮ್ಮ ಪಾಲಿನ ಕಠಿಣವಾದಂತಹ ಜವಾಬ್ದಾರಿಗಳಿಗೆ ಇವರಿಂದ ಸಲಹೆ ಸೂಚನೆಯನ್ನು ಸಹ ಪಡೀತಾರೆ. ಇವರ ಒಂದು ಒಳ್ಳೆಯತನ ಯಾವ ರೀತಿ ಇರುತ್ತೆ ಅಂದರೆ, ಇವರು ತಾನೂ ಬಾಳಬೇಕು, ಬೇರೆಯವರು ಬಾಳೋದಕ್ಕೆ ತಾನು ಸಹಾಯವನ್ನು ಮಾಡಬೇಕು ಅನ್ನೋ ಮನೋಭಾವನೆಯಲ್ಲಿ ಇರ್ತಾರೆ. ಇದರಿಂದ ಕುಟುಂಬದಲ್ಲಿ ಸಹಜ, ಕುಟುಂಬದಲ್ಲಿ ಒಂದೇ ಒಂದು ಮನೆತನ, ಒಂದು ಕುಟುಂಬದ ಜನ ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡೋದು ಸಹಜ. ಆದರೆ ಇವರು ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋಗ್ತಾರೆ. ನೆರೆಹೊರೆಯವರಿಗೆ ಅವರ ಕೇಳದೇ ಹೋದರೂ ಕೂಡ ಇವರೇ ತಾವಾಗಿ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಬಹುದಿನಗಳಿಂದ ಉಳಿದಿದ್ದ ಯಾವುದೋ ಒಂದು ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಇವರು ಏಕಾಂಗಿಯಾಗಿ ಸುಸೂತ್ರವಾಗಿ ಸಂಪೂರ್ಣಗೊಳಿಸ್ತಾರೆ. ಇದು ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಮಾತ್ರವಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಗೌರವ ಇರುತ್ತೆ. ಇನ್ನು ಹೊಸ ಮನೆಯನ್ನು ತಗೊಂಬೋದು ಇವರ ಕನಸಾಗಿರುತ್ತೆ. ಅದಕ್ಕೆ ಒಂದು ಓಂಕಾರ ಹಾಕ್ತಾರೆ. ಎಲ್ಲರ ಸಹಾಯ ಸಹಕಾರ ಸಿಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಇರಲಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತೀರಿ, ಇವತ್ತು ನಿಮ್ಮ ಹತ್ರನೇ ಒಳ್ಳೆಯ ಒಂದು ಹಣ ಇರುತ್ತೆ. ಆದರೆ ನೀವು ಸ್ವಲ್ಪ ಈ ದುಡುಕುತನವನ್ನು ತೋರಿಸ್ತೀರಿ. ಆತುರದಿಂದ ಏನಪ್ಪ ಮಾಡ್ತೀರಿ ಅಂದರೆ, ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡ್ತೀರಿ. ಆ ಕೆಲಸವನ್ನು ಪೂರೈಸೋಕ್ಕೆ ಅಥವಾ ಪೂರ್ಣಗೊಳಿಸೋದಕ್ಕೆ ನಿಮ್ಮ ಬಳಿ ಇರೋ ಹಣ ಸಾಕಾಗಲ್ಲ. ಈ ಕಾರಣದಿಂದ ನೀವು ಒಂದು ರೀತಿ ಚಿಂತಾಕ್ರಾಂತರಾಗಿ ಕೂತಿರ್ತೀರಿ. ನಿಮ್ಮನ್ನು ನೋಡ್ತಾರೆ ನಿಮ್ಮ ತಂದೆಯವರು, ನಿಮ್ಮ ಬಗ್ಗೆ ತಿಳ್ಕೋತಾರೆ ಏನು ತೊಂದರೆ ಆಗಿದೆ ಅಂತ. ಆನಂತರ ಅವರು ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ. ನೀವು ಹೋಗಿ ಕೇಳಬೇಕಾದ್ದೇನಿಲ್ಲ, ಅವರೇ ಸಹಾಯ ಮಾಡ್ತಾರೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ, ತೊಂದರೆ ಏನೂ ಇರಲ್ಲ. ಇನ್ನು ನಿಮ್ಮ ತಾಯಿಯವರಿಂದ ಹಣಕಾಸಿನ ನೆರವು ಸಿಗುತ್ತೆ. ನಿಮ್ಮ ತಂದೆಯವರು ಸಹಾಯ ಮಾಡ್ತಾರೆ, ತಾಯಿಯವರು ಸಹಾಯ ಮಾಡ್ತಾರೆ. ಆದರೆ ನಿಮ್ಮ ತಾಯಿಯವರಿಂದ ಒಂದು ಕಂಡೀಷನ್ ಬರುತ್ತೆ. ಏನಪ್ಪ ಅಂದರೆ, ಇಷ್ಟು ದಿನದಲ್ಲಿ ದುಡ್ಡು ವಾಪಸ್ ಕೊಡಬೇಕು ಅಂತ. ಫ್ರೀ ಅಂತೂ ಕೊಡಲ್ಲ, ಆದರೆ ನಿಮಗೆ ಅಗತ್ಯವಾದಂತಹ ಮೊಬಲಗೂ ನಿಮ್ಮ ಕೈ ಸೇರುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ಇನ್ನು ನಿಮ್ಮ ಬಳಿ ಇರೋ ಅಥವಾ ನಿಮ್ಮನ್ನು ನಂಬಿಕೊಂಡಿರೋ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋತೀರಿ. ಇದರಿಂದ ಆತ್ಮೀಯರ ವಿರೋಧವನ್ನು ಸಹ ನೀವು ಎದುರಿಸಬೇಕಾಗುತ್ತೆ. ಉದ್ಯೋಗದಲ್ಲಿ ಹೆಚ್ಚಿನ ಪ್ರಯತ್ನದಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯನ್ನು ಬದಲಾಯಿಸ್ತೀರಿ. ನಿಮ್ಮ ರೀತಿ ನೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನು ನೀವು ಗಳಿಸ್ತೀರಿ. ಈ ಕಾರಣದಿಂದ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯ ಆರಂಭಿಸಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಗೋಜಿನ ವಾತಾವರಣ ನಿರ್ಮಿತವಾಗುತ್ತೆ, ಹಾಗೂ ಅದನ್ನು ಪರಿಸ್ಥಿತಿಯನ್ನು ತಿಳಿಗೊಳಿಸ್ತೀರಿ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ಅತಿಯಾದ ಆತ್ಮವಿಶ್ವಾಸದಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸಿಂಹರಾಶಿಯವರು ಇವತ್ತು ಯಾರೊಬ್ಬರ ಪ್ರಭಾವಕ್ಕೂ ಮಣಿಯಲ್ಲ, ಅಥವಾ ಯಾರ ಮಾತನ್ನು ಸಹ ಸುಲಭವಾಗಿ ಇವರು ಕೇಳಲ್ಲ. ಆದರೆ ಏನು ಮಾಡ್ತಾರಪ್ಪ ಅಂದರೆ, ತಾವಾಗಿ ಕುಟುಂಬದ ಅತಿ ಮುಖ್ಯವಾದಂತಹ ಮತ್ತು ಅತಿ ಕಠಿಣವಾದಂತಹ ಕೆಲಸವನ್ನು ಒಪ್ಕೋತಾರೆ. ಈ ಜವಾಬ್ದಾರಿಯಲ್ಲಿ ಬೇರೊಬ್ಬರ ಸಹಕಾರವನ್ನು ಬಯಸಲ್ಲ. ಏಕಾಂಗಿಯಾಗಿ ಸ್ವತಂತ್ರವಾಗಿ ತಮ್ಮ ಗುರಿಯನ್ನು ತಲುಪ್ತಾರೆ, ಯಶಸ್ಸನ್ನು ಸಹ ಕಾಣ್ತಾರೆ. ಕೇವಲ ಇದು ಕುಟುಂಬದ ವಿಚಾರ ಇಲ್ಲ, ನೆರೆಹೊರೆಯವರ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಅವರ ಸಮಸ್ಯೆಗಳಿಗೆ ಇವರು
ತಮ್ಮ ಸಹಾಯವನ್ನು ನೀಡ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಬೇರೊಬ್ಬರ ವಿಚಾರಗಳಿಗೆ ಇವರು ತಲೆ ಹಾಕಲ್ಲ. ಆದರೆ ತಮ್ಮ ಪಾಲಿನ ಜವಾಬ್ದಾರಿಗಳು, ಸಣ್ಣ ಪುಟ್ಟ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳನ್ನು ಧೈರ್ಯದಿಂದ ಒಂದು ಪೂರೈಸ್ತಾರೆ, ಪೂರ್ಣಗೊಳಿಸ್ತಾರೆ. ಅದು ಈ ಕಾರಣದಿಂದ ಕುಟುಂಬದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಲಭಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಕಾರ್ಯದಕ್ಷತೆಯನ್ನು ನೋಡ್ತಾರೆ. ನಿಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ಮೆಚ್ಕೋತಾರೆ. ಇದರಿಂದ ನಿಮಗೆ ಉತ್ತಮ ಒಂದು ಈ ಸ್ಥಾನಮಾನ ಸಿಗತ್ತೆ. ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಸಿಗುತ್ತೆ. ದೊರೆಯುವ ಅವಕಾಶಗಳನ್ನು ಬಿಡಬೇಡಿ, ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ. ಆಗ ಬಹುತೇಕ ಹಣಕಾಸಿನ ಸಮಸ್ಯೆಯಿಂದ ಹೊರಬರ್ತೀವಿ. ದುಡ್ಡಿನ ವಿಚಾರದಲ್ಲಿ ಯೋಚನೆ ಬೇಡ. ಆರಂಭದ ವೇಳೆಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಏನು ಮಾಡಬೇಕು, ಹೇಗೆ ಮುಂದೆ ಬರಬೇಕು ಅನ್ನೋದು ಗೊತ್ತಿರಲ್ಲ. ಆದರೆ ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ನಿಮಗೆ ಸಿಗುತ್ತೆ. ಇದರಿಂದ ಒಟ್ಟಾರೆ ಇವತ್ತು ಒಳ್ಳೆಯ ದಿನ, ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ಹೊಸದಾಗಿ ಯಾವುದಾದರೂ ಒಂದು ವಸ್ತುವನ್ನು, ಅಂದರೆ ಸ್ವಂತ ಬಳಕೆಗೆ, ಅದು ಒಂದು ವಾಹನ ಆಗಿರ್ಬೋದು, ಬೇರೆ ಇನ್ನೇನಾರೋ ಆಗಿರ್ಬೋದು, ಅಥವಾ ದುಬಾರಿ ಒಡವೆ ವಸ್ತ್ರ ಇಂಥವಾಗಿರ್ಬೋದು, ಅಥವಾ ತಮ್ಮ ಒಂದು ಇರುವಿಕೆಗಾಗಿ ಬೇಕಾದ ಸಣ್ಣ ಪುಟ್ಟ ಆಫೀಸು ಇಂಥವು ಮಾಡ್ಕೊಂಬೋಕ್ಕೆ ಸ್ವಂತ ಬಿಲ್ಡಿಂಗು ಅಂದರೆ ಮನೆ ಇಂಥವನ್ನು ಕೊಂಡ್ಕೊಂಬೋದಾಗಿರ್ಬೋದು. ಇಂತಹ ವಿಚಾರಗಳ ಮನಸ್ಸಿನಲ್ಲಿದ್ದರೆ ಇವತ್ತು ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಒಟ್ಟಾರೆ ಇವರಿಗೆ ಇವತ್ತು ಅನಿರೀಕ್ಷಿತವಾದಂತಹ ಫಲಗಳು ಸಿಗುತ್ತೆ. ಆ ಅನಿರೀಕ್ಷಿತವಾದಂತಹ ಫಲಗಳು ಇವರಿಗೆ ಸಂತಸವನ್ನು ತಾರುತ್ತೆ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರ ವಿಚಾರದಲ್ಲಿ ಬಂದಾಗ ಇವರ ಮನಸ್ಸಿಗೆ ಇಷ್ಟವಾದವರ ಜೊತೆಯಲ್ಲಿ ಇರ್ತಾರೆ, ಪ್ರೀತಿ ವಿಶ್ವಾಸ ನಡ್ಕೋತಾರೆ. ಒಂದು ವೇಳೆ ಯಾರ ಬಗ್ಗೆನೋ ಇವರಿಗೆ ಒಂದು ಅಪನಂಬಿಕೆ ಉಂಟಾದರೆ ಅವರಿಂದ ದೂರ ಉಳಿತಾರೆ. ಈ ಕಾರಣದಿಂದ ಪ್ರತಿಯೊಬ್ಬರೂ ಸಹ ಇವರ ಒಂದು ರೀತಿ ಅನುಮಾನಾಸ್ಪದವಾಗಿ ನೋಡ್ತಾರೆ. ಅಂದರೆ ಇವರ ಜೊತೆ ಗೆಳೆತನ ಬೆಳೆಸೋದೋ ಬೇಡವೋ ಅನ್ನೋ ರೀತಿಯಲ್ಲಿ ಅವರು ಪ್ರೀತಿ ವಿಶ್ವಾಸ ತೋರಿಸೋದೋ ಬೇಡವೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಈ ಕಾರಣದಿಂದ ಇವರು ದುಡುಕುತನದಿಂದ ಮುಂದುವರೆದರೆ ಅನೇಕ ಅವಕಾಶಗಳನ್ನು, ಅನೇಕ ಜನರನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಇವರ ಅಧೀನದಲ್ಲಿ ಕೆಲಸ ಮಾಡೋರಾಗಿದ್ದರೆ, ಇವರ ಅಧಿಕಾರಿಗಳಾಗಿದ್ದರೆ ತಮ್ಮ ಸಹೋದ್ಯೋಗಿಗಳು ಮತ್ತು ತಮ್ಮ ಅಧೀನದಲ್ಲಿ ಕೆಲಸ ಮಾಡೋರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಅವರಿಗೆ ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಶಾಂತಿ ನೆಮ್ಮದಿ ಇರುತ್ತೆ. ಇವರಿರೋ ಕಡೆ ಹಾಸ್ಯಕ್ಕೆ ಕೊರತೆ ಇರಲ್ಲ, ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತೆ. ತುಲಾ ರಾಶಿಯಲ್ಲಿ ಈ ಹುಟ್ಟಿರೋರು ಮುಖ್ಯವಾಗಿ ಈ ವಿದ್ಯಾರ್ಥಿಗಳು, ಅವರ ಮನಸ್ಸಿನಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇವರ ನಿರೀಕ್ಷೆಯಂತೆ ಕೆಲವೊಂದು ವಿಚಾರಗಳಲ್ಲಿ ಇವರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಎಲ್ಲ ರೀತಿಯ ಮನರಂಜನೆಯಿಂದ ದೂರ ಉಳಿತಾರೆ. ಅದು ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ದೂರ ಉಳಿತಾರೆ. ತಮ್ಮ ಏಕಾಗ್ರತೆಯನ್ನು ಓದಿನಲ್ಲಿ ಕೇಂದ್ರೀಕೃತಗೊಳಿಸ್ತಾರೆ. ಈ ಕಾರಣದಿಂದ ಇವರಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ. ಇನ್ನು ದೊಡ್ಡವರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿನ ಹೆಚ್ಚಿನ ಜವಾಬ್ದಾರಿಗಳನ್ನು ಸರಳ ರೀತಿಯಲ್ಲಿ ಕಡಿಮೆ ಅವಧಿಯಲ್ಲಿ ಇವರು ಪೂರೈಸ್ತಾರೆ. ಇದರಿಂದ ಪ್ರತಿಯೊಬ್ಬರ ಗಮನವನ್ನು ಸೆಳೆಯೋದು ಮಾತ್ರ ಅಲ್ಲ, ಎಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಸಹ ಇವರು ಗಳಿಸ್ಕೋತಾರೆ. ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರ ಜೊತೆಯಲ್ಲಿ ಇವರು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಹಾಗೆಯೇ ಮತ್ತೊಂದು ಆರೋಗ್ಯದ ಬಗ್ಗೆ ಬಂದಾಗ ಶೀತವಾಯುವಿನ ದೋಷ ಇರುತ್ತೆ. ಹಾಗೆ ಕೈ ಹಿಡ್ಕೊಬೋದು, ಕಾಲು ಹಿಡ್ಕೊಬೋದು,
ಇವಾಗ ಸಾಮಾನ್ಯವಾಗಿ ಹೇಳ್ತಾರೆ ಒಳ್ಳೆ ನರ ಹಿಡ್ಕೊಂಡಾಗ ಆಗ್ಬಿಡ್ತು ಅಂತ, ಆ ಥರ ಆಗೋದು, ಅಥವಾ ಅದೇ ತಲೆ ಶೂರಲೆ ಅಂದರೆ ತಲೆನೋವು ಪದೇ ಪದೇ ಬರೋದು, ಇಂತಹ ತೊಂದರೆಗಳು ಕಂಡುಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಕಷ್ಟಪಟ್ಟು ದುಡಿಬೇಕು, ಇವರಿಗೆ ಹಣ ಸಿಗುತ್ತೆ. ಸೋಂಬೇರಿಗಳಿಗೆ ಇದು ಒಳ್ಳೆಯ ದಿನ ಅಲ್ಲ ಇವತ್ತಿನ ಮಟ್ಟಿಗೆ. ಆದ್ದರಿಂದ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತಗೊಳ್ಳಿ. ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಇನ್ನು ಉದ್ಯೋಗಕ್ಕಾಗಿ ಒಂದು ಹೊಸ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ವಿದೇಶಕ್ಕೆ ಹೋಗ್ತೀರಿ ಅಥವಾ ದೂರದ ಊರಿಗೆ ಹೋಗ್ತೀರಿ. ಇದರಿಂದ ನಿಮಗೆ ಒಳ್ಳೆಯದು ಆಗುತ್ತೆ. ನಿಮಗೆ ಇಷ್ಟವಾದಂತಹ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರ್ತದೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರು ಏನಪ್ಪ ಮಾಡ್ತಾರೆ ಅಂದರೆ ದುಡುಕುತನ ಜಾಸ್ತಿ, ಹಾಗೆ ಹಠದ ಸ್ವಭಾವ ಇರುತ್ತೆ. ಇವ್ರಿಗೆ ಗೊತ್ತಿರುತ್ತೆ ಇವರು ಮಾಡ್ತಿರೋ ಕೆಲಸ ಸರಿಗಿಲ್ಲ, ಅಥವಾ ಇವರು ಹೇಳ್ತಾ ಇರೋ ಒಂದು ಮಾತುಗಳು ಸರಿಗಿಲ್ಲ, ಎಲ್ಲ ಗೊತ್ತಿರುತ್ತೆ. ಆದರೂ ಕೂಡ ಹಠ, ಒಂದು ಧೋರಣೆಯ ಸ್ವಭಾವ, ನೋಡೇ ಬಿಡೋಣ ಏನಾಗತ್ತೆ ಅಂತ. ಅಂದರೆ ಇವರು ಇವತ್ತೇನು ಮಾಡ್ತಾರಪ್ಪ ಅಂದರೆ ಅಪಾಯವನ್ನು ತಾವಾಗಿ ಆಹ್ವಾನಿಸ್ತಾರೆ. ಆದ್ದರಿಂದ ಮುಖ್ಯವಾಗಿ ಮೊದಲನೇದಾಗಿ ಇವರು ಏನು ಬಿಡಬೇಕು, ಹಠದ ಸ್ವಭಾವವನ್ನು ಬಿಡಬೇಕು. ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳೋದಕ್ಕೆ ತಯಾರಾಗಬೇಕು. ಇದರಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವರೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಅದೇನೇ ಅಂದರೂ ಕೂಡ, ಎಷ್ಟೇ ಬುದ್ಧವಾದ ಎಲ್ಲರೂ ಹೇಳೋದು ಕೂಡ, ನಿಮ್ಮ ಸೋದರ ಮಾವನ ಜೊತೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಗಳಿಸ್ತೀರಿ. ಒಟ್ಟಾರೆ ಸೋಲುವ ಸಂದರ್ಭ ಬಂದರೆ ಸಾಕು, ಸಹನೆ ಕಳ್ಕೊತೀರಿ, ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತೀರಿ. ಆಗೇನಪ್ಪ ಆಗುತ್ತೆ ಅಂದರೆ ಬೇರೆಯವರು ನಿಮ್ಮನ್ನು ಎದುರಿಸೋಕ್ಕೂ ಸಾಧ್ಯ ಆಗಲ್ಲ, ಸುಮ್ಮನಿರೋಕ್ಕೂ ಸಾಧ್ಯ ಆಗಲ್ಲ. ಆಗೇನು ಮಾಡ್ತಾರೆ, ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಟ್ಟು ಅವರು ದೂರ ತೆರಳ್ತಾರೆ. ಅಂದರೆ ನೀವಿವತ್ತು ದುಡುಕಿದರೆ ಏಕಾಂಗಿತನದಲ್ಲಿ ಇರಬೇಕಾಗತ್ತೆ, ಮನಸ್ಥಿತಿ ಹದಗೆಡುತ್ತೆ. ಎಚ್ಚರಿಕೆಯಲ್ಲಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ದೋಷ ಕಂಡು ಬರಲ್ಲ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ಹಾಗೆ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ಯೋಚನೆ ಬೇಡ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿರೋದು ತುಂಬ ಒಳ್ಳೆಯದು. ಧನುರಾಶಿಯವರು ಇವತ್ತು ತಾವು ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವನ್ನು ಪಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗಿರುತ್ತೆ. ಇವರ ಸಂಗಾತಿ ಅಂದರೆ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಅವರದ್ದು ತಪ್ಪಿಲ್ಲದೆ ಹೋದರೂ ಇವರು ಸ್ವಲ್ಪ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೋಪ ಮಾಡ್ಕೊಬೋದು, ಬೈಯೋದು, ಇವೆಲ್ಲ ಮಾಡಿರ್ತಾರೆ. ಇವೆಲ್ಲ ಇವರ ಮನಸ್ಸಿಗೆ ಬರುತ್ತೆ. ಈ ಕಾರಣದಿಂದ ಸ್ವಲ್ಪ ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಆರೋಗ್ಯದಲ್ಲಿ ಅಂದರೆ ಮಾನಸಿಕವಾಗಿ ಯಾರ ಜೊತೆನೂ ಮಾತಾಡಲ್ಲ, ತಾವಾಯಿತು ತಮ್ಮ ಕೆಲಸ ಆಯಿತು ಆ ಥರ ಇರ್ತಾರೆ. ಇಲ್ಲೇನಾಗುತ್ತೆ, ಇವರನ್ನು ನೋಡ್ತಾರೆ, ಇವರ ಆತ್ಮೀಯರು ಅಂದರೆ ಕುಟುಂಬದಲ್ಲಿ ಇವರ ಸಂಗಾತಿ ಆಗ್ಬೋದು, ಬೇರೆ ಸದಸ್ಯರಾಗ್ಬೋದು, ಇವರ ಮನಸ್ಸನ್ನು ಅರಿತುಕೊಂಡು ಬಂದು ಅವರೇನೆ ಇವರನ್ನು ಮಾತಾಡಿಸ್ತಾರೆ. ಆಗ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಹೊಸ ಹುಮ್ಮಸ್ಸು, ಉತ್ಸಾಹ ಮೂಡುತ್ತೆ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸ್ವಲ್ಪ ತಡವಾದರೂ ಕೂಡ ಹೆಚ್ಚಿನ ಪ್ರಯತ್ನದಿಂದ ಸಂಪೂರ್ಣಗೊಳಿಸ್ತಾರೆ. ಇದರಿಂದ ಕುಟುಂಬದಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ತೊಂದರೆಯ ಅಥವಾ ಬೇಸರದ ವಾತಾವರಣ ಇರಲ್ಲ, ಸಂತೋಷ ನೆಮ್ಮದಿ ತುಂಬಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇವರ ತಪ್ಪನ್ನು ಇವರು ನೇರವಾಗಿ ಹೋಗಿ ಬೇರೆಯವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಯಾವಾಗ ಇವರು ತಮ್ಮ ತಪ್ಪನ್ನು ಒಪ್ಕೋತಾರೆ, ಉದ್ಯೋಗ ಕ್ಷೇತ್ರದಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಅದಕ್ಕೆ ಮೂಲ ಕಾರಣ ಇವರೇ ಆಗ್ತಾರೆ. ಈ ಕಾರಣದಿಂದ ಉದ್ಯೋಗದಲ್ಲಿನ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಪೂರ್ಣಗೊಳ್ಳುತ್ತೆ ಅಥವಾ ಪರಿಹಾರಗೊಳ್ಳುತ್ತೆ. ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ.
ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗುತ್ತೆ. ಅದು ಅವಶ್ಯಕತೆಯಷ್ಟು ಹಣವನ್ನು ಸಂಪಾದಿಸುವ ಒಂದು ಬುದ್ಧಿ ಅಥವಾ ಚಾತುರ್ಯತೆ ಇವರಲ್ಲಿ ಇರುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಹೆದರ್ಕೊಂಬೋದು ಬೇಡ. ಮಕರ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಇವರು ಇವತ್ತು ಸಾಕು ಪ್ರಾಣಿಗಳಿಂದ ದೂರ ಇರಬೇಕು. ಇವರಿಗೆ ಪ್ರಾಣಿಗಳನ್ನು ಇಷ್ಟ ಇರ್ಬೋದು, ಇವರೇ ಸಾಕಿರ್ಬೋದು. ಏನಾಗುತ್ತೆ, ಇವರಿಗೆ ಗೊತ್ತಿಲ್ಲದಿರ ಇವರೇ ಸಾಕಿದ ಪ್ರಾಣಿಗಳಿಗೆ ತೊಂದರೆಯನ್ನು ನೀಡ್ತಾರೆ. ಉದಾಹರಣೆಗೆ ಮಲಗಿರೋ ನಾಯಿ ತುಳಿದ್ಬಿಟ್ಟು ಬಿಡುತ್ತಾ ಆ ಒಂದು ರೋಡ್ಸೆಲ್ಲ ಕಚ್ಚಿಬಿಡುತ್ತೆ. ಈ ರೀತಿ ಇಂತಹ ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿವೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಸಾಕು ಪ್ರಾಣಿಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಇವತ್ತು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಆತುರದಿಂದ ಆರಂಭ ಮಾಡ್ತೀರಿ. ಎಷ್ಟೇ ಆತುರದಿಂದ ಆರಂಭ ಮಾಡಿದರೂ ಕೂಡ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಬಲ್ಲ. ನಿಮ್ಮ ಸರಿಯಾದ ರೀತಿ ನೀತಿ ನಿಮ್ಮ ಯಶಸ್ಸಿಗೆ ಕಾರಣವನ್ನು ಆಗಿ ಕೊಡ್ಬೋದು. ಇದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ತಾಳ್ಮೆಯಿಂದ ಇರ್ತೀರಿ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಿ. ಒಂದು ಕ್ಷಣದಲ್ಲಿ ಯಾವುದೋ ಒಂದು ಸ್ಟೇಜಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಮುಂದೆ ಆ ಒಂದು ತಾಳ್ಮೆ ಕಮ್ಮಿ ಆಗಿಬಿಡುತ್ತೆ. ಆಗ ಬೇರೆಯವ್ರನ್ನ ನಿಮ್ಮದೇ ಆದ ತಪ್ಪಿಗೂ ಸಹ ಬೇರೆಯವ್ರನ್ನ ಟೀಕೆ ಮಾಡ್ತೀರಿ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಿ. ಯಾವುದೇ ರೀತಿಯ ತೊಂದರೆ ಇವತ್ತು ನಿಮಗೆ ಕಂಡು ಬರಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭವಿದೆ ಅದು. ಆದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಹಣ ಸಿಗುತ್ತೆ. ಆ ಹಣವನ್ನು ಉಳಿಸ್ಕೊಂಬಕ್ಕೆ ವಿಫಲರಾಗ್ತೀರಿ. ಖರ್ಚಿಗೆ ತಕ್ಕಂತೆ ಹಣವನ್ನು ಖರ್ಚು ಮಾಡ್ತೀವಿ. ನಿಮ್ಮ ಹತ್ರ ದುಡ್ಡು ಉಳಿಯುವ ಸಾಧ್ಯತೆಗಳು ತುಂಬ ಕಡಿಮೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ದೋಷ ಇಲ್ಲ. ಕಣ್ಣಿನ ದೋಷ ಉಂಟಾಗ್ಬೋದು. ಅದು ಹೇಗಪ್ಪ ಅಂದರೆ ಕಣ್ಣು ನೊಂದಾಗೋದು, ಕಣ್ಣು ಊದೋದು, ಅದರಲ್ಲೂ ಬಲಗಣ್ಣು. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಇವತ್ತು ಒಳ್ಳೆಯದಿದೆ ನಿಮಗೆ. ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವರು ಏನಪ್ಪ ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಒಂದು ಅತಿ ಮುಖ್ಯವಾದಂತಹ ಕೆಲಸ, ಮನಸ್ಸಿನಲ್ಲಿ ಯಾವುದೇ ಆತಂಕ ಇರಲ್ಲ. ಬೇರೆಯವರ ಜೊತೆ ಇದರ ಬಗ್ಗೆ ಮಾತನ್ನು ಸಹ ಆಡಲ್ಲ. ತಾವೇ ಏಕಾಗ್ರತೆಯಿಂದ ಏಕಾಂಗಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಇವರ ಮನಸ್ಸಿನಲ್ಲಿರುವ ವಿಚಾರವನ್ನು ಸುಲಭವಾಗಿ ಯಾರೂ ತಿಳ್ಕೊಂಬಕ್ಕೆ ಸಾಧ್ಯ ಇಲ್ಲ. ಇವರು ಹೇಳೋದೊಂದು ಮಾಡೋದೊಂದು, ಅದು ಇವರ ಒಂದು ಗುಣ ಆಗಿರುತ್ತೆ. ಆದರೆ ಇವರು ಮಾಡೋ ಕೆಲಸ ಕಾರ್ಯಗಳಿಂದ ಯಾರಿಗೇ ಆಗಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ಕುಟುಂಬದಲ್ಲಿ ನಿಧಾನಗತಿಯಲ್ಲಿ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸ್ತಾರೆ. ಆದ್ದರಿಂದ ಬೇರೆಯವರ ಒಂದು ಸಮಕ್ಷಮದಲ್ಲಿ ಉತ್ತಮ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ಗಮನವನ್ನು ಸೆಳೆಯುತ್ತೀರಿ, ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅನಾವಶ್ಯಕವಾಗಿ ಮಾತನಾಡಿ ತೊಂದರೆಗೆ ಒಳಗಾಗ್ತೀರಿ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ಎಲ್ಲರನ್ನ ಪ್ರೀತಿಸ್ತೀರಿ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ನಿಮ್ಮ ದುಡುಕು ಸ್ವಭಾವ ಯಾವುದರಲ್ಲಿರುತ್ತೆ ಅಂದರೆ ನೀವು ಆಡೋ ಮಾತುಗಳಲ್ಲಿರುತ್ತೆ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತು ಅಂದರೆ ಉದ್ಯೋಗದಲ್ಲಿನ ಯಶಸ್ಸಿನಲ್ಲಿ ಬಹುತೇಕ ಪಾಲು ನಿಮ್ಮದಾಗಿರುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಎಷ್ಟು ಬೇಕಿತ್ತೋ ಅಥವಾ ಅವಶ್ಯಕತೆಗೆ ತಕ್ಕದಾದಂತಹ ಹಣವನ್ನು ನೀವು ಗಳಿಸಬಲ್ಲರಿ. ಯಾವುದೇ ಒಂದು ತೊಂದರೆ ಇಲ್ಲ. ವದಂತಿಗಳನ್ನು ಇಷ್ಟಪಡ್ತೀರಿ, ಅದು ನಂಬೋದು ಬಿಡೋದು ಬೇರೆ, ಎಂಜಾಯ್ ಮಾಡ್ತೀರಿ. ಹಣಕಾಸಿನ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಉತ್ತಮ ಆರೋಗ್ಯ ಇರುತ್ತೆ. ಆದರೆ ಮಾನಸಿಕ ಒತ್ತಡದಿಂದ ಹೊರಬರೋದು ಒಳ್ಳೆಯದು, ಅದು ನಿಮ್ಮ ಕೈಲಿರುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನರಾಶಿಯವರು ಇವತ್ತು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಇವರ ಒಂದು ಹತ್ತಿರ ಬಂದ
ಉತ್ತಮ ಅವಕಾಶಗಳನ್ನು ಇದರಿಂದ ಕಳ್ಕೊತಾರೆ. ಅದರಲ್ಲೂ ಯಾವ ವಿಚಾರವಾಗಿನಪ್ಪ ಅಂದರೆ ಜಮೀನನ್ನು ಕೊಂಡ್ಕೊಂಬೋದಾಗ್ಬೋದು ಅಥವಾ ಮನೆಯನ್ನು ಕೊಂಡ್ಕೊಂಬೋದಾಗ್ಬೋದು. ಯಾರೋ ಒಬ್ಬರು ಬರ್ತಾರೆ, ಇವ್ರ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಇರೋರು, ತುಂಬ ಪ್ರೀತಿ ವಿಶ್ವಾಸ ಇರೋರು, ಕನಿಕರ ಇರೋದು, ಕಾಳಜಿ ಇರೋದು ಯಾರೋ ಒಬ್ಬರು ಬರ್ತಾರೆ. ಯಾವುದೋ ಒಂದು ಮನೆ ಇದೆ, ಜಮೀನಿದೆ ಅಂತ ಹೇಳ್ತಾರೆ, ಅದರ ರೇಟು ಕಮ್ಮಿ ಹೇಳ್ತಾರೆ. ಇವ್ರ ಮನಸ್ಸಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ ಅದಕ್ಕೆ ಅಷ್ಟು ಕಮ್ಮಿ ರೇಟ್ ಕೊಟ್ಟರೆ ಏನೋ ಪ್ರಾಬ್ಲಮ್ ಇದೆ ಅಂತ ಇವರು ಅಂದ್ಕೋತಾರೆ. ಅಂದರೆ ಬೇರೆಯವರ ಮಾತನ್ನು ತಪ್ಪಾಗಿ ಗ್ರಹಿಸ್ತಾರೆ, ಯಾವುದೇ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಲ್ಲ. ಇದನ್ನೇನು ಮಾಡ್ತಾರೆ, ತಮಗೆ ದೊರೆಯುವಂತಹ ಈ ಅಪರೂಪದ ಈ ಅವಕಾಶಗಳನ್ನು ದೂರ ಮಾಡ್ಕೋತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಶಾಂತಿ ವಿಶ್ವಾಸದಿಂದ ಇರೋದು ತುಂಬ ಒಳ್ಳೆಯದು. ಯಾರಷ್ಟೇ ಹೇಳಿದ್ರು ಕೂಡ, ಯಾರಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ದೂರದ ಸಂಬಂಧಿಕರ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೋತಾರೆ. ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಯನ್ನು ಕಲಿತಾರೆ ಅಥವಾ ವಿದೇಶಿ ಈ ಭಾಷೆಗಳನ್ನು ಕಲಿತಾರೆ. ವಿದೇಶಕ್ಕೆ ಹೋಗದೇ ಇದ್ದರೂ ಕೂಡ ಏನು ಮಾಡ್ತಾರೆ ಇವರು ಅಂದರೆ ಅಲ್ಲಿದ್ದಾಗ ವಿದೇಶದಲ್ಲಿ ಕೆಲಸ ಮಾಡಿದಾಗ ಯಾವ ರೀತಿಯ ವರಮಾನ ಇರಬೇಕೋ, ಯಾವ ರೀತಿ ಹಣದ ಅನುಕೂಲತೆ ಇರಬೇಕೋ ಅವೆಲ್ಲವನ್ನು ಇವರು ಪಡೆಯೋದ್ರಲ್ಲಿ ಸಫಲರಾಗ್ತಾರೆ. ಅಂದರೆ ಈ ಸವಾಲಿನ ಜೀವನ ಸುಲಭವಾಗಿ ಸೋಲನ್ನು ಒಪ್ಕೊಂಬಲ್ಲ. ನಾನು ಕೆಲಸ ಮಾಡಿದ್ರೆ ಗೆಲ್ಲಲೇಬೇಕು ಅನ್ನೋ ಮನೋಭಾವನೆ ಇರುತ್ತೆ. ಇದು ಒಂಥರ ಒಳ್ಳೆಯದೇ. ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇವರ ಮುಖ್ಯವಾದಂತಹ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹೊಸದಾಗಿ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ರೀತಿಯ ಗೋಜಲು ಅನ್ನೋದು ಬೇಡ. ನಮಸ್ಕಾರ, ಒಳ್ಳೆಯದಾಗಲಿ.